ಇಲ್ಲ. ಕರೆಕ್ಟ್. ಯಾವ ಕೋರ್ಸು ಡಿಮ್ಯಾಂಡ್ ಇದೆ ಆ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳೋದಕ್ಕಿಂತ ಯಾವ ಕೋರ್ಸು ಫ್ಯೂಚರ್ ಇದೆ ಆ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳೋದ್ ಕಡೆ ಗಮನ ಕೊಡಿ. ಅವ್ರು ಕಾನ್ಸಂಟ್ರೇಟ್ ಮಾಡೋದು MBBS, ಡೆಂಟಲ್ಲು, ಇದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಆಯುರ್ವೇದಿಕ್ಕು, BVSC ಮತ್ತು ವೆಟರ್ನರಿ, ಇದನ್ನ ಸೈನ್ಸ್ ಬೇಸ್ ಬಂದ್ರೆ ನಿಮ್ಗೆ ವೈಡ್. ಈಗ ಬೇಸಿಕ್ ಆಗಿ ಮಾತಾಡ್ತಾ ಹೋಗೋಣ ಅಂದ್ರೆ ಇದು PCM, PCMB ಈ ಒಂದು ಕೋರ್ಸಸ್ ಬೇಸ್ ಮೇಲೆ ಮಾತಾಡ್ತಾ ಹೋಗ್ಬೋದಾ? ಈಗ ನಾನು PCMCS ತಗೊಂಡಿದ್ರೆ ಅವರು ಟೆಕ್ನಿಕಲ್ ರಿಲೇಟೆಡ್ ಕೋರ್ಸ್ಗಳಿಗೆ ಹೋಗ್ಬೇಕು, ಬೇರೆ ಆಪ್ಷನ್ ಇಲ್ಲ. ಲೈಫ್ ಸೈನ್ಸ್ ಅವರು ಚೂಸ್ ಮಾಡಕ್ ಆಗಲ್ಲ. ಕಂಪ್ಯೂಟರ್ ಸೈನ್ಸ್ ಬೇಸ್ ಟೆಕ್ನಿಕಲ್ ಟೆಕ್ನಾಲಜಿ ಓರಿಯೆಂಟೆಡ್ ಹೋಗ್ಬೇಕು. ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಅಲ್ಲ, ಅದಲ್ಲ. ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಅಂತಲೇ ಅಲ್ಲ, ನಾನು ಹೇಳ್ತಾರೆ ಟೆಕ್ನಿಕಲ್ ಕೋರ್ಸ್ ಅಷ್ಟೇ. PC ಇಂಜಿನಿಯರಿಂಗ್ ಕೋರ್ಸಸ್. ಲೈಫ್ ಸೈನ್ಸಿಗೆ ಬರೋಕ್ಕಾಗಲ್ಲ ಅವರು. ಸೊ PCMB ತಗೊಂಡಿರೋರು ಲೈಫ್ ಸೈನ್ಸ್ ಜೊತೆಗೆ ಟೆಕ್ನಿಕಲ್ ಕೋರ್ಸಸ್ ಹೋಗ್ಬೋದು. ಅದೇ ಇಟ್ಸ್ ಲೈಕ್ ಈಗ ಒಂದು ಮಿಷನರಿ ಅಂದ್ರೆ ಅವ್ನು ಮಿಷನರಿ ಕಲ್ಸಿದ್ರೆ ಅಲ್ಲೇ ಇರಬೇಕು. ಲೈಫ್ ಸೈನ್ಸ್ ಅಂದ್ರೆ ಅದು ಹ್ಯೂಮನ್ ಬಾಡಿಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಬರಲ್ಲ. ಇಟ್ಸ್ ಬಯಾಲಜಿ ಸ್ಟಡಿ ಮಾಡಿಲ್ಲ ಅವನು. ಸೊ ಹಂಗಾಗಿ ಅದು ಆಪರ್ಚುನಿಟಿ ಇರಲ್ಲ ಕೋರ್ಸ್ ಮಾಡೋದಕ್ಕೆ. ಈಗ ಸೈನ್ಸ್ ರಿಲೇಟೆಡ್ ಬಂದ್ರೆ PCMB 4 ಸಬ್ಜೆಕ್ಟ್ಸ್ ಇದ್ರೆ, ಕೆಮಿಸ್ಟ್ರಿ, ಬಯಾಲಜಿ ಇದ್ರೆ, BSc ಇನ್ ಡೈರಿ ಟೆಕ್ನಾಲಜಿ ಇದೆ, ಬ್ಯಾಚುಲರ್ ಆಫ್ ಫಾರ್ಮಸಿ ಇದೆ, ಫಾರ್ಮಸಿ ಇದೆ. ಆ ಫಾರ್ಮಸಿ ಜೊತೆಗೆ MBA ಮಾಡ್ಕೋಬಹುದು, ಮಾಸ್ಟರ್ ಇನ್ ಫಾರ್ಮಸಿ ಮಾಡ್ಕೋಬಹುದು ಅದರಲ್ಲಿ. ಇನ್ನ BTech ಇನ್ ಅಗ್ರಿಕಲ್ಚರ್ ಇದೆ, ಅಗ್ರಿಕಲ್ಚರ್. BSc ಬಯೋಟೆಕ್ನಾಲಜಿ ಇದೆ, BSc ಇನ್ ಅಗ್ರಿಕಲ್ಚರ್ ಇದೆ, ಫಾರೆಸ್ಟ್ರಿ ಇದೆ, ಫಿಶರಿ ಇದೆ, ತುಂಬಾ ಇದೆ. ಬಯೋಟೆಕ್ನಾಲಜಿ ಮಾಡಿದ್ರೆ ಅದು MBA ಮಾಡ್ಕೋಬಹುದು, MSc ಬಯೋಟೆಕ್ನಾಲಜಿ ಮಾಡ್ಕೋಬಹುದು. ಅಗ್ರಿಕಲ್ಚರ್ ಮಾಡಿದ್ರೆ MSc ಅಗ್ರಿಕಲ್ಚರ್ ಮಾಡ್ಕೋಬಹುದು, MBA ಮಾಡ್ಕೋಬಹುದು. ಸೊ ಬಯೋಕೆಮಿಸ್ಟ್ರಿ ಮಾಡಿದ್ರೆ ತುಂಬಾ ಆಪರ್ಚುನಿಟೀಸ್ ಇದೆ ಬಯೋಕೆಮಿಸ್ಟ್ರಿಗಳಿಗೆ, ಬಯೋಕೆಮಿಸ್ಟ್ರಿಗೆ ಎಸ್ಪೆಷಲಿ ಇನ್ ರಿಸರ್ಚ್ ಫೀಲ್ಡಲ್ಲಿ, ಯಾವುದು ಡ್ರಗ್ ಫೀಲ್ಡಲ್ಲಿ ತುಂಬ ಆಪರ್ಚುನಿಟಿಗಳಿದೆ. ಇನ್ನು ಬರೀ PCB ತಗೊಂಡ್ರೆ, PCMB ಈವನ್ BSc ಹಾರ್ಟಿಕಲ್ಚರ್ ಅಂಡ್ MSc ಹಾರ್ಟಿಕಲ್ಚರ್ ಹೌದೌದು ಇದೆ. ಹಾರ್ಟಿಕಲ್ಚರು ಇದೆ, ಹಾರ್ಟಿಕಲ್ಚರು, ಫಿಶರಿ, ಫಾರೆಸ್ಟ್ರಿ, ಅಗ್ರಿಕಲ್ಚರು, ಡೈರಿ ಸೆಕ್ಟರ್ಸ್ ಎಲ್ಲದೂ ಇರುತ್ತೆ. ಆಲ್ಮೋಸ್ಟ್ PCMB ಇದ್ರೆ ಎಲ್ಲ ಸೇರ್ಕೊಂಡ್ಬಿಡುತ್ತೆ, ಎಲ್ಲ ಕಂಪ್ಲೀಟ್ ಆಗಿ ಸೇರ್ಕೊಂಡ್ಬಿಡುತ್ತೆ. ಇನ್ನು ವಿತ್ ಓನ್ಲಿ PCB ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದೆ ಅಂತಂದ್ರೆ ಅವ್ರು ಕಾನ್ಸಂಟ್ರೇಟ್ ಮಾಡೋದು MBBS, ಡೆಂಟಲ್ಲು, ಇದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಆಯುರ್ವೇದಿಕ್ಕು, BVSC ಮತ್ತು ವೆಟರ್ನರಿ, ಇದನ್ನ BHMS ಇದನ್ನ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದ್ರ ಜೊತೆಗೆ MBBS ಆದ್ರೆ ಅಲ್ಲಿ ನಿಮ್ಗೆ 5 ವರ್ಷ MBBS, 2 ವರ್ಷ 3 ವರ್ಷ MD ಅಥವಾ MS ಮಾಡ್ಕೋಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಸ್ಪೆಷಲ್ ಡಿಪ್ಲೊಮಾ ಕೋರ್ಸ್ಗಳನ್ನೂ ಮಾಡ್ಕೋಬೇಕಾಗತ್ತೆ. ಆಲ್ಮೋಸ್ಟ್ ಒಂದು 6 to 7 years, 7 to 8 years ನೀವು MD ಮುಗಿಸ್ಕೊಂಡ್ ಬರ್ತೀನಿ ಅಂತ ಒಬ್ಬ ಪರ್ಫೆಕ್ಟ್ ಡಾಕ್ಟರ್ ಆಗ್ತೀನಿ ಅಂದ್ರೆ 8 to 10 years ಬೇಕೇ ಬೇಕು. ಅಪ್ರಾಕ್ಸಿಮೇಟ್ 28 to 29 years ಪಾಸ್ ಆದ್ರೆ 28-29 yearsಗೆ ಅವನು ಪರ್ಫೆಕ್ಟ್ ಡಾಕ್ಟರ್ ಆಗಿ ಹೊರಗಡೆ ಔಟ್ಪುಟ್ ಬರ್ತಾರೆ. ಸೊ ಅಷ್ಟು ಪೇಷನ್ಸ್ ಇರಬೇಕು. ಅದ್ರ ಜೊತೆಗೆ ಫಾರ್ಮಾ, B ಫಾರ್ಮಾ, D ಫಾರ್ಮಾ ಈ ಕೋರ್ಸ್ಗಳಿಗೆ ಜಾಯಿನ್ ಆಗ್ಬೋದು. BSc ನರ್ಸಿಂಗ್ ಇದೆ, ಆಯ್ತಾ. ಡಿಪ್ಲೊಮಾ ಇನ್ ನರ್ಸಿಂಗ್ ಇದೆ, ಡಿಪ್ಲೊಮಾ ಇನ್ PU ಬೇಸ್ಡ್ ಅದನ್ನು ಕೂಡ. ಆಮೇಲೆ BSc ಹೋಮ್ ಸೈನ್ಸ್ ಇದೆ. ಡಿಪ್ಲೊಮಾ ನರ್ಸಿಂಗ್ ಜನರಲ್ ನರ್ಸಿಂಗ್ ಅಥವಾ ಇದು ಡಿಪ್ಲೊಮಾ ಕೋರ್ಸಸ್. ಇದು BSc ನರ್ಸಿಂಗ್ ಬೇರೆ, ಡಿಪ್ಲೊಮಾ ನರ್ಸಿಂಗ್ ಬೇರೆ. ಅದು ಅಸಿಸ್ಟೆಂಟ್ಗಳ ತರ, ಸರ್ಜನ್ ಅಸಿಸ್ಟೆಂಟ್ಗಳ ತರ ವರ್ಕ್ ಆಗ್ತಾರೆ. ಡಿಪ್ಲೊಮಾ ಇನ್ ಏನು ಸರ್ಜರಿ. ಡಿಪ್ಲೊಮಾದಲ್ಲಿ ಅವ್ನು ಯಾವ ಚಾಯ್ಸ್ ಮಾಡ್ತಾರೆ ಅದ್ರ ಮೇಲೆ ಅಸಿಸ್ಟೆಂಟ್ಗಳು. ಸೊ ಅದಕ್ಕೆ ಜಾಯಿನ್ ಆಗ್ಬೋದು. ಅದ್ರ ಜೊತೆಗೆ BSc ಹೋಮ್ ಸೈನ್ಸ್ ಇದೆ, ಹೋಮ್ ಸೈನ್ಸ್. ಮಾಮೂಲಿ BSc ಇದೆ, ಅದರಲ್ಲಿ ತುಂಬಾ ಕೋರ್ಸ್ಗಳಿದೆ. BSc ಅಂದ್ರೇನೆ ತುಂಬಾ ಬ್ಯಾಚುಲರ್ ಆಫ್ ಸೈನ್ಸ್, ಇದರಲ್ಲಿ ತುಂಬಾ ಕೋರ್ಸ್ಗಳಿದೆ. ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಬಾಟ್ನಿ, ಮೈಕ್ರೋಬಯಾಲಜಿ, ಬಯೋಕೆಮಿಸ್ಟ್ರಿ, ಝೂವಾಲಜಿ, ಈ ತರದ್ದು ತುಂಬಾ ಕೋರ್ಸ್ಗಳಿದೆ. ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಅದಾದ್ಮೇಲೆ MSc, MPhil, PhD ಮಾಡ್ಕೋಬಹುದು. ಸೊ ಅದು ಹೆಲ್ಪ್ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ವಿತ್ PCM ಓನ್ಲಿ PCM, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, NDA ಎಕ್ಸಾಮ್ ಬರೀಬಹುದು.
NDA ಡಿಫೆನ್ಸ್. ನ್ಯಾಷನಲ್ ಡಿಫೆನ್ಸ್. ಅದರಲ್ಲಿ ಆರ್ಮಿ, ನೇವಿ ಮತ್ತೆ ಏರ್ ಫೋರ್ಸ್ ಮೂರಕ್ಕೂ ಜಾಯಿನ್ ಆಗ್ಬೋದು. ಆಲ್ಮೋಸ್ಟ್ ಸೈನ್ಸ್ ಬೇಸೇನೆ ಅನ್ಸುತ್ತಲ್ವಾ? NDA ಸೈನ್ಸ್ ಬೇಸೆ, ಡಿಫೆನ್ಸ್ ಎಲ್ಲ ಆಲ್ಮೋಸ್ಟ್ ಸೈನ್ಸ್ ಬೇಸ್. ಬಟ್ ಅವರೆಲ್ಲ ವಾರ್ ಫೀಲ್ಡ್ ಅಲ್ಲಿ ಇರಲ್ಲ, ಅವರೆಲ್ಲ ಟೆಕ್ನಿಕಲ್ ಫೀಲ್ಡ್ಸ್ ಅಲ್ಲಿ ಇರ್ತಾರೆ. ಇನ್ನ ಬಿ ಆರ್ಕಿಟೆಕ್ಚರ್ ಇದೆ, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಇದೆ. ಅದರಲ್ಲಿ ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನು, ಲ್ಯಾಂಡ್ಸ್ಕೇಪ್ ಡಿಸೈನ್ಸ್ ಗಳೆಲ್ಲ ಅದರಲ್ಲೇ ಬರುತ್ತೆ. ಬ್ಯಾಚುಲರ್ ಆಫ್ ಪ್ಲಾನಿಂಗ್ ಅಂಡ್ ಡಿಸೈನಿಂಗ್ಸ್ ಅಂತ ಒಂದಿದೆ, ಅದೊಂದು ಕೋರ್ಸ್ ಇಂಟ್ರೊಡ್ಯೂಸ್ ಆಗಿದೆ. ಸೊ ಅದ್ರ ಜೊತೆಗೆ ಟೆಕ್ನಿಕಲ್ ಎಂಟ್ರಿ ಇನ್ ಇಂಡಿಯನ್ ಆರ್ಮಿ, ಅದು ಒಂದು ಕೋರ್ಸಿಗೆ. ಇನ್ನು ಬಿಇಗ್ ಜಾಯಿನ್ ಆಗ್ತಾರೆ. ಬಿಇಗ್ ಬಂದ್ಬಿಟ್ರೆ ಲಾಟ್ ಆಫ್ ಓಪನ್ ಆಗುತ್ತೆ, ತುಂಬಾ ಬ್ರಾಂಚಸ್ಗಳು ಓಪನ್ ಆಗುತ್ತೆ. ಇದರಲ್ಲಿ ಇಂಜಿನಿಯರಿಂಗ್ ಅಲ್ಲಿ ME ಮಾಡ್ಕೋಬಹುದು. ಸೊ ಡಿಫೆನ್ಸ್ಗೂ ಜಾಯಿನ್ ಆಗ್ಬೋದು, UPSC ಎಕ್ಸಾಮ್ಸ್ ಬರೀಬಹುದು. ಸೊ ಇನ್ನೊಂದು ಏನು ರೈಲ್ವೇಸು, ಪೋಸ್ಟಲ್ ಎಕ್ಸಾಮ್ಸ್ಗಳನ್ನೆಲ್ಲ ಬರಿತಾ ಹೋಗ್ಬೋದು. ಇದು ತುಂಬಾ ಈಸಿ ಆಗುತ್ತೆ. ಇನ್ನ ಫಾರಿನ್ ಅಲ್ಲಿ MS ಮಾಡ್ಕೋಬಹುದು BE ಮಾಡಿದ್ರೆ. ಇನ್ನ MBA ಮಾಡ್ಕೋಬಹುದು. ಗೌರ್ಮೆಂಟ್ ಕಾಂಟ್ರಾಕ್ಟರ್ಗಳಾಗ್ಬೋದು BE ಮಾಡಿದ್ರೆ. ಗೌರ್ಮೆಂಟ್ ಕಾಂಟ್ರಾಕ್ಟರ್ಗಳು ಈಗ ಎಲೆಕ್ಟ್ರಿಕಲ್ ಇವೆಲ್ಲ ಗೌರ್ಮೆಂಟ್ ಕಾಂಟ್ರಾಕ್ಟ್, MTech ಮಾಡ್ಬೋದು, ಟೀಚರ್ಸ್ ಆಗ್ಬೋದು. ಸೊ ಇದು ತುಂಬಾ ಹೆಲ್ಪ್ ಇದೆ ಇದರಲ್ಲಿ. BE ನಲ್ಲಿ BTech ಮಾಡ್ಕೊಂಡು MTech ಮಾಡ್ತಾರೆ, BE ಮಾಡ್ಕೊಂಡು MTech ಮಾಡ್ತಾರೆ. ಎರಡೂ ಆಪ್ಷನ್ಸ್ ಇದೆ. 2 years ಇಂಜಿನಿಯರಿಂಗ್ ಡಿಪ್ಲೊಮಾ ಇದೆ, 2 years ಡೈರೆಕ್ಟ್. ಡಿಪ್ಲೊಮಾ ಮುಗಿದ ತಕ್ಷಣನೇ PUC ಅದು SSLC ಮುಗಿದ್ಮೇಲೆ ಡಿಪ್ಲೊಮಾ ಮಾಡ್ತಾರೆ. ಡಿಪ್ಲೊಮಾ ಆಗ್ತಿದಂಗೆ ಇಂಜಿನಿಯರಿಂಗ್ ಎಂಟ್ರಿ ಆಗ್ಬೋದು, PUC ಆಗ್ತಿದಂಗೆನೂ ಬರ್ಬೋದು, ಡಿಪ್ಲೊಮಾ ಮುಗಿಸ್ಕೊಂಡು ಬರ್ಬೋದು. ಎರಡು ಆಪ್ಷನ್ಸ್ ಇದೆ. ಇನ್ನ BCA ಮಾಡ್ಬೋದು, MCA ಮಾಡ್ಬೋದು. ಇದನ್ನ ಕೋರ್ಸ್ಗಳನ್ನ ಕಂಟಿನ್ಯೂ ಮಾಡ್ಬೋದು. ಇನ್ನ ಡಿಪ್ಲೊಮಾ ಇನ್ ಫಿಲ್ಮ್ ಇಂಡಸ್ಟ್ರಿ, PCM ಆದವ್ರಿಗೆ. ಇನ್ನ ಟೆಲಿವಿಷನ್ ಡಿಪ್ಲೊಮಾ ಇದೆ, ಫಿಲ್ಮ್ ಎಡಿಟಿಂಗ್ ಇದೆ, ಸಿನಿಮಾಟೋಗ್ರಫಿ ಇದೆ, ಫಿಲ್ಮ್ ಪ್ರೊಸೆಸಿಂಗ್ ಇದೆ. ಸೊ ಫಿಲ್ಮ್ ಪ್ರೊಡಕ್ಷನ್ ಇದೆ, ಟಿವಿ ಚಾನೆಲ್ಗಳ ರಿಕ್ರೂಟ್ಮೆಂಟ್ ಗಳಿರುತ್ತೆ. ಟಿವಿ ಚಾನೆಲ್ಗಳಲ್ಲಿ PCM ಕೇಳ್ತಾರೆ ಅವರು ಪರ್ಟಿಕ್ಯುಲರ್ ಆಗಿ. ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಕಾಂಬಿನೇಷನ್ ಅದನ್ನ ಕೇಳ್ತಾರೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಗ್ರಿ ಇದೆ, ಸೈನ್ಸ್ ಬ್ಯಾಕ್ ಗ್ರೌಂಡ್. ಸೊ ಕೆಮಿಸ್ಟ್ರಿ ರಿಲೇಟೆಡ್, ಹೋಮ್ ಸೈನ್ಸ್ ರಿಲೇಟೆಡ್. ಸೊ ಇಷ್ಟು ಕೋರ್ಸ್ಗಳು BEಗೆ ರಿಲೇಟೆಡ್ ಇದೆ. ಅಂದ್ರೆ ನಾವೀಗ PCMB ತಗೊಂಡ್ರೆ PCMBಗೆ ಹೋಗುವಂತ ಕೋರ್ಸ್ಗಳು ಸಿಗುತ್ತೆ, PCMಗೆ ಜಾಯಿನ್ ಆಗೋ ಕೋರ್ಸ್ ಸಿಗುತ್ತೆ, PCBಗೆ ಜಾಯಿನ್ ಆಗೋ ಕೋರ್ಸ್ ಸಿಗುತ್ತೆ. PCMB ಇಸ್ ಒಂದು ಬಂಚ್, ಅದು ಎಲ್ಲದಕ್ಕೂ ಒಂದೇ ಮದ್ದು. ಅದು PCMB ಇಸ್ ದ ಬೆಸ್ಟ್. ಕೆಲವರು PCM CS ತಗೊಂತಾರೆ. ಯಾಕೆ ತಗೊಂತಾರೆ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ತಗೊಂತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಲೈಫ್ ಸೈನ್ಸ್ ನಾವು ಕಲೀಲೇಬೇಕು. ನಮ್ಮ ಜೀವನದಲ್ಲಿ ನಮ್ಗೆ ಯೂಸ್ ಆಗ್ಲಿಲ್ಲ ಅಂದ್ರೂ ನಮ್ಮ ಪೇರೆಂಟ್ಸ್ ಗಳನ್ನ ಚೆನ್ನಾಗಿ ನೋಡ್ಕೋಬೇಕಲ್ಲ. ನಮ್ಮ ಒಂದು ಡೈಲಿ ಹ್ಯಾಬಿಟ್ಸ್, ನಮ್ಮ ಬಾಡಿ ಹೆಂಗ್ ಯಾವ್ದಕ್ ರಿಯಾಕ್ಟ್ ಮಾಡುತ್ತೆ, ಹೆಂಗ್ ವರ್ಕ್ ಆಗುತ್ತೆ ನನ್ನ ಬಾಡಿ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಯಾವ ತರ ಬಾಡಿ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ, ಅದು ಬೇಕೇ ಬೇಕು ನಮ್ಗೆ. ನಮ್ ಡೈಲಿ ಲೈಫ್ ಸ್ಟೈಲ್, ನಮ್ಗೆ ನಮ್ಮ ಆಕ್ಟಿವಿಟಿ ನಮ್ಗೆ ಗೊತ್ತಿಲ್ಲ, ಬಾಡಿ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಂದ್ರೆ, ಡೈಜೆಷನ್ ಪ್ರೋಸೆಸ್ ಗೊತ್ತಿಲ್ಲ, ಫುಡ್ ಹ್ಯಾಬಿಟ್ಸ್ ಗೊತ್ತಿಲ್ಲ. ನಾವೀಗ ತುಂಬಾ ಬ್ಯಾಡ್ ಫುಡ್ ಹ್ಯಾಬಿಟ್ಸ್ ಇಂದ ನಮ್ ಬಾಡಿ ಹೆಂಗ್ ರಿಯಾಕ್ಟ್ ಮಾಡ್ತಿದೆ ಅಂತ ನಮಗೆ ಗೊತ್ತಿಲ್ಲ, ತುಂಬಾ ಗೊತ್ತಾಗುತ್ತೆ. ಅದಕ್ಕೆ ನಾವೇನ್ ಮಾಡ್ತಿದ್ವಿ, ಏನೋ ಒಂಚೂರು ಸಮಸ್ಯೆ ಆಯ್ತು ಅಂತಂದ್ರೆ, ನೆಗಡಿ ಆಯ್ತು ಅಂದ್ರೆ ಟ್ಯಾಬ್ಲೆಟ್ ತಗೊಂತೀವಿ. ಅದೇನಕ್ಕಾಯ್ತು ಅನ್ನೋ ಒಂದು, ನೆಗಡಿ ಆದ್ರೆ ಟ್ಯಾಬ್ಲೆಟ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ನೆಗಡಿ ಬರುತ್ತೆ, ಅದ್ರ ಪಾಡಿಗೆ ಅದು ಹೋಗುತ್ತೆ. ಸೊ ಅಟ್ಲೀಸ್ಟ್ ಆ ಇನ್ಫಾರ್ಮೇಶನ್ ಯಾರು ಗೊತ್ತಿರಬೇಕು. ಟೆಂಪರೇಚರ್, ಡ್ಯೂ ಟು ಎನ್ವಿರಾನ್ಮೆಂಟ್ ಚೇಂಜಸ್, ಹೀಟ್ ಕೋಲ್ಡ್ ಆದ್ರೂ ಬರುತ್ತೆ. ಇದು ಎಲ್ಲ ಡಾಕ್ಟರ್ ಹತ್ರ ಹೋಗುವಂತದಲ್ಲ, ಡಾಕ್ಟರ್ಗಳ ನೆಸೆಸಿಟಿ ಇಲ್ಲ ಆ ಟೈಮಲ್ಲಿ. ಬೇಸಿಕ್ ನಮಗೆ ಗೊತ್ತಿರ್ಬೇಕದು. ಡಾಕ್ಟರ್ಗಳು ಯಾವಾಗ ನಮಗೆ ಬೇಕಾಗ್ತಾರೆ ಅಂದ್ರೆ ನಮ್ಗೆ ಏನೋ ಸೀರಿಯಸ್ ಅಂತ ಅನ್ಸಿದ್ರೆ, ನಮ್ ಕೈಲಿ ಇಲ್ಲ ನಮ್ ಬಾಡಿ ಅಂತ ಅನ್ಸಿದ್ರೆ ಮಾತ್ರ ಡಾಕ್ಟರ್ಗಳ ಅವಶ್ಯಕತೆ ಇರುತ್ತೆ ಹೊರತು. ಸೊ ಸಣ್ಣ ಪುಟ್ಟ ಕೆಮ್ಮು ಬಂದ್ರೆ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಅದೇ ಕೆಮ್ಮು 10 ದಿನ ಇದ್ರೆ ಹೋಗ್ಬೇಕು. ಕರೆಕ್ಟ್. ಅದೇ ಕೆಮ್ಮು ಕಂಟಿನ್ಯೂಸ್ ಆಗಿ 10 ದಿನ ಇದ್ರೆ ಹೋಗ್ಬೇಕು ಡಾಕ್ಟರ್ ಹತ್ರ. ಯಾಕಂದ್ರೆ ದಟ್ ಈಸ್ ಸೀರಿಯಸ್. 10 days ಇದ್ರೆ 2 ದಿನಕ್ಕೆ ಕೆಮ್ಮು ಹೋಗೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಏನೋ ಇನ್ಫೆಕ್ಷನ್ ಆಗಿರುತ್ತೆ, ಅದೆಲ್ಲ ಆಗುತ್ತೆ. ಸೊ ಅದು ಅಟ್ಲೀಸ್ಟ್ ನಮ್ಮ ಬಾಡಿ ಬಗ್ಗೆ ತಿಳ್ಕೊಳೋದಕ್ಕೆ ಬಯಾಲಜಿ ಸೆಲ್ಫ್ ಸ್ಟಡಿ, ಹೌದೌದು, ಓದ್ಲೇಬೇಕು. ಸೆಲ್ಫ್ ಸ್ಟಡಿಗೋಸ್ಕರ ಓದ್ಲೇಬೇಕಾಗತ್ತೆ.
ಕೆಲವೊಂದು ಪ್ರಿಕಾಷನ್ಸ್ ತಗೋಬೇಕು. ಆಮೇಲೆ PUC ಮುಗ್ದಿದೆ, ಎಲ್ಲಾ ಪೇರೆಂಟ್ಸ್ ಕೂಡ CET ನೀಟ್ ಇದರದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ಎಸ್ಪೆಷಲಿ ಸೈನ್ಸ್. ನಂದೊಂದು ಸಜೆಷನ್ ಏನಂದ್ರೆ, ಇಂಜಿನಿಯರಿಂಗು ಇವತ್ತು ಏನಾಗಿದೆ, ಕೆಲವು ಸ್ಟ್ರೀಮ್ಸು ಕೆಲವು ಸಬ್ಜೆಕ್ಟ್ಗಳು ಬಬಲ್ ಆಗಿದೆ, ರಿಸೆಷನ್ ಶುರುವಾಗಿದೆ, ಜಾಬ್ಗಳು ಸಿಗ್ತಾ ಇಲ್ಲ. ಕರೆಕ್ಟ್. ಯಾವ ಕೋರ್ಸು ಡಿಮ್ಯಾಂಡ್ ಇದೆ ಆ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳೋದಕ್ಕಿಂತ ಯಾವ ಕೋರ್ಸು ಫ್ಯೂಚರ್ ಇದೆ ಆ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳೋದ್ ಕಡೆ ಗಮನ ಕೊಡಿ. ಎಸ್, ಡೆಫಿನೆಟ್ಲಿ ಕರೆಕ್ಟ್ ಸರ್. ಇದು ಇಂಪಾರ್ಟೆಂಟು. ಯಾಕೆಂದ್ರೆ ಕಂಪ್ಯೂಟರ್ ಸೈನ್ಸ್ ಅಂತ ತುಂಬಾ ವರ್ಷಗಳಿಂದ ಅದು ರನ್ ಆಗಿದೆ, ಈಗ ಬಬಲ್ ಆಗಿದೆ. ಯಾರು ತುಂಬಾ ಬ್ರಿಲಿಯಂಟ್ ಇದ್ರು ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ತಿದ್ರೆ, ಉಳಿದವ್ರನ್ನ ಯಾರನ್ನೂ ಸೆಲೆಕ್ಟ್ ಮಾಡ್ತಾ ಇಲ್ಲ. 5 ಜನ ಮಾಡೋ ಕೆಲಸ 2 ಕೈಲಿ ಮಾಡಿಸ್ತಾ ಇದ್ದಾರೆ, ಕಂಪ್ನಿಯವರು ಕೆಲಸನ ಜಾಸ್ತಿ ಮಾಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಪೇರೆಂಟ್ಸಲ್ಲಿ ಒಂದು ಮನವಿ ಏನಂದರೆ, ಕೋರ್ಸ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಿ. ಎಸ್, ರಮೇಶ್ ಸರ್ ಹೇಳ್ದಂಗೆ ಇವತ್ತಿನ ಒಂದು ಡಿಮ್ಯಾಂಡ್ ಬಗ್ಗೆ ಥಿಂಕ್ ಮಾಡೋದಕ್ಕಿಂತ ಆ ಕೋರ್ಸ್ನ ಆಯ್ಕೆ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ನೆಕ್ಸ್ಟ್ ಅದು ಫ್ಯೂಚರ್ ಏನ್ ಕೊಡ್ತದೆ, ಲೈಫ್ ಲೀಡ್ ಮಾಡೋ. ಇಂಜಿನಿಯರಿಂಗ್ ಅಲ್ಲಿ ಈ ವರ್ಷ ಮಗು ಸೇರ್ಕೊಂತಂದ್ರೆ ಅವನಿಗೆ ಜಾಬ್ ಸಿಗೋದೇ 4 ವರ್ಷ ಆದ್ಮೇಲೆ. ಆ 4 ವರ್ಷದೊಳಗಡೆ ಆ ಕೋರ್ಸಿನ ನೇಚರೇ ಚೇಂಜ್ ಆಗೋಗಿರುತ್ತೆ. 4 to 5 years ಹಾಗೆ ಆಗುತ್ತೆ ಅವ್ನ ಜಾಬ್. ಎಸ್, ಅದು 100% ಆಗುತ್ತೆ. ಇನ್ ಕೇಸ್ ಅವ್ನ ಕ್ಯಾಂಪಸ್ ಅಲ್ಲಿ ಆದ್ರೆ ಹೋಯ್ತು, ಕ್ಯಾಂಪಸ್ ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ ಅದು 5 ವರ್ಷನೇ ಆಗ್ಬೋದು, 6 ವರ್ಷನೇ ಆಗ್ಬೋದು. ತುಂಬಾ ಕಷ್ಟ ಪಡ್ತಾರೆ, ರೆಸ್ಯೂಮ್ ಇಟ್ಕೊಂಡು ಅಲಿಬೇಕಾಗುತ್ತೆ. ರೆಫರೆನ್ಸ್ ಯಾರು ಇವತ್ತು ನಂಬಿಕೆ ಇಟ್ಟು ರೆಫರೆನ್ಸ್ ಕೊಡ್ತಾ ಇಲ್ಲ. ಎಸ್, ಅದು ಕರೆಕ್ಟ್, ಅದು ಖಂಡಿತ ಯಾರು ಕೊಡ್ತಾ ಇಲ್ಲ. ಈಗ ಒಂದು 10 ವರ್ಷದ ಹಿಂದೆ ರೆಫರೆನ್ಸ್ ಕೊಡೋ ಮಟ್ಟದಲ್ಲಿ ಇದ್ರು. ಎಸ್, ಖಂಡಿತ. ಬಟ್ ಈಗ ರೆಫರೆನ್ಸ್ ಕೊಡ್ತಾ ಇಲ್ಲ. ಯಾಕೆ ರೆಫರೆನ್ಸ್ ಕೊಡ್ತಿಲ್ಲ, ನಮ್ಗೆ ಯಾಕೆ ಅಂತಾರೆ, ಕೊನೆಗೆ ನನ್ ಮೇಲೆ ಬಂದ್ಬಿಡುತ್ತೆ. ಆಫೀಸರ್ ಈಗ ಯಾರೋ ಫ್ರೆಂಡ್ ಅಂತ ಹೇಳಿ ಒಂದು ರೆಫರೆನ್ಸ್ ಕೊಟ್ಟಿರ್ತೀವಿ, ನಮ್ಮ ಮೇಲೆ ಅದೇ ಸಮಸ್ಯೆ ಆಗುತ್ತೆ. ಹಾಗಾಗಿ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತ. ಕೋರ್ಸು ಕಾಲೇಜು ತುಂಬಾ ಇಂಪಾರ್ಟೆಂಟು. ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂತೀರಾ, ಯಾವ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಂತೀರಾ, ಅದನ್ನ ಅಚ್ಚುಕಟ್ಟಾಗಿ ಯೋಚನೆ ಮಾಡಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಸೆಲೆಕ್ಟ್ ಮಾಡಿ. ಎಸ್ಪೆಷಲಿ ಇಂಜಿನಿಯರಿಂಗ್ ಕೋರ್ಸ್ಗಳು. ಇನ್ನು ಮೆಡಿಕಲ್, ಡೆಂಟಲ್ ಅವೆಲ್ಲ ಸಿಕ್ಕಿದ್ರೆ ಮಾತ್ರ ಆಪ್ಷನ್ನು, ಇಲ್ಲಾಂದ್ರೆ ಇಲ್ಲ. ಸಿಕ್ಕಿದ್ರೆ ದಯಮಾಡಿ ಕಳಿಸಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಡೆಂಟಲ್ ಆಗಲಿ ಅಥವಾ ಮೆಡಿಕಲ್ ಆಗಲಿ, ಆಯುರ್ವೇದಿಕ್ ಆಗಲಿ ಅಥವಾ ವೆಟರ್ನರಿ ಆಗಲಿ, ಯಾವ್ದು ಸಿಕ್ಕಿದ್ರು ಮಕ್ಕಳಿಗೆ ಲೈಫ್ ಸೈನ್ಸು ಒಂದು. ಯಾಕೆಂದರೆ ಇತ್ತೀಚೆಗೆ ನಾವು ತುಂಬ ಕಾಯಿಲೆಗಳನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ. ಡಾಕ್ಟರ್ಗಳ ಸಂಖ್ಯೆ ಕಮ್ಮಿ ಇದೆ. ಕರೆಕ್ಟ್, ಕಮ್ಮಿ ಇದೆ ಡಾಕ್ಟರ್ಗಳ ಸಂಖ್ಯೆ. ನಮಗೆ ಹೆಚ್ಚು ಡಾಕ್ಟರ್ಗಳು ಬಂದಷ್ಟು ಸೊಸೈಟಿ ಹೆಲ್ದಿಯಾಗಿರುತ್ತೆ. ಸೊ ಹಾಗಾಗಿ ಯಾರೂ ಕೂಡ ಆಗ್ತೀನಿ ಅನ್ನೋ ಮಕ್ಕಳನ್ನ ಡಿಗ್ರೇಡ್ ಮಾಡಬೇಡಿ, ಡಾಕ್ಟರ್ಗಳನ್ನು ಮಾಡಿ. ಅದು ಓದೋ ಕಡೆ MBBS ಮಾಡ್ತಾರೋ, ವೆಟರ್ನರಿ ಓದ್ತಾರೋ, ಆಯುರ್ವೇದಿಕ್ ಮಾಡ್ತಾರೋ, ಏನೋ ಮಾಡಲಿ, ಡಾಕ್ಟರ್ ಆಗಿ ಬರಲಿ ಅಷ್ಟೇ. ನಮಗೊಬ್ರು ಕಾನ್ಫಿಡೆನ್ಸ್ ಇರುತ್ತೆ, ನನ್ನ ಪಕ್ಕದಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ ಅಂತ. ಕರೆಕ್ಟ್. ಆ ಕಾನ್ಫಿಡೆನ್ಸ್ ಇಂದ ಎಷ್ಟೋ ಜನ ಬದುಕಿದ್ದಾರೆ. ಸೊ ಹಾಗಾಗಿ ಮಕ್ಕಳಿಗೆ ಅದೊಂದು ಕಾನ್ಫಿಡೆನ್ಸ್ ಕೊಡಿ. ಸೆಲೆಕ್ಟ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಮಾಡಿ. ಸಾಕಷ್ಟು ಒಂದು ವಿಚಾರಗಳನ್ನ ತಿಳಿಸ್ಕೊಟ್ಟಂತ ರಮೇಶ್ ಸರ್ಗೆ ಧನ್ಯವಾದ ಸರ್. ಸಾಕಷ್ಟು ವಿಚಾರ ತಿಳಿಸ್ಕೊಟ್ಟಿದ್ದೀರಾ. ಈ ತರದ್ದು ನಾನು ನನ್ನ ಜೀವನದಲ್ಲೇ ನಾನು ಯಾವುದೇ ಒಂದು ಈ ತರದ ವಿಡಿಯೋ ಸೆಷನ್ಸ್ಗಳನ್ನ ಅಟೆಂಡ್ ಮಾಡಿಲ್ಲ. ನಾನದು ಇಷ್ಟನೂ ಇರಲಿಲ್ಲ ಅಟೆಂಡ್ ಮಾಡೋದು. ನೀವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೋಸ್ಕರ ನಾನು ಈ ವಿಡಿಯೋ ಸೆಷನ್ಸ್ಗೆ ನಾನು ಜಾಯಿನ್ ಆಗಿದ್ದೆ. ಸೊ ನಾವು ಯಾವುದೇ ಪಬ್ಲಿಸಿಟಿ ಆಗಲಿ, ಯಾವುದೇ ಒಂದು ಇದಕ್ಕಾಗಲಿ ನಾವು ಆತೋರಿ ಅಲ್ಲ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಇಲ್ಲ ಸರ್, ನೀವು ನನಗೆ ಸಮಯ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ. ಸೊ ಬಿಕಾಸ್ ನಾನು ಈ ಒಂದು ಇಂಟರ್ವ್ಯೂನ ಮಾಡೋದಕ್ಕೆ ಉದ್ದೇಶ ಏನಂತಂದ್ರೆ, ರಮೇಶ್ ಸರ್ ತುಂಬಾನೇ ರಿಸೋರ್ಸ್ ಪರ್ಸನ್, ಅವ್ರು ತುಂಬಾ ನಾಲೆಡ್ಜ್ ಇದೆ ಅವ್ರಿಗೆ. ಅವ್ರು ಏನಂದ್ರೆ ಒಂದು ಪ್ರಚಾರವನ್ನ ಬಯಸಿಲ್ಲ, ಖಂಡಿತ ಇದು ಪ್ರಚಾರಕ್ಕೋಸ್ಕರ ವಿಡಿಯೋವನ್ನ ಮಾಡ್ತಾ ಇಲ್ಲ. ನನಗೇನೆ ಅನ್ಸಿ, ಯಾಕೆಂದ್ರೆ ಈ ವಿಚಾರಗಳು ಸಾಕಷ್ಟು ಜನಕ್ಕೆ ಗೊತ್ತಾಗ್ಲಿ. ಒಂದು ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಒಂದು ಡಿಮ್ಯಾಂಡ್ ಇದೆ, ಆ ಕೋರ್ಸ್ ಅನ್ನ ಇವತ್ತು ನಾನು ಸೇರ್ಕೊಂಡ್ಬಿಟ್ಟೆ, 4 ವರ್ಷ ಆದ್ಮೇಲೆ ಫ್ಯೂಚರ್ ಏನು. ಇನ್ನೊಂದು ಸರ್, ತುಂಬಾ ದಿನಗಳಿಂದ ಕೇಳ್ತಾ ಇದ್ರು, ಹೆಚ್ಚು ಕಮ್ಮಿ 4-5 ತಿಂಗಳು ಹೇಳ್ತಾ ಇದ್ರು. ನಾನು ಹಿಂಗೆ ತಳ್ತಾ ಇದ್ದೆ. ಇವತ್ತು ಯಾಕೋ ಆಗ್ಲಿಲ್ಲ, ಇವತ್ತು ಮಾಡ್ಲೇಬೇಕು ವಿಡಿಯೋ ಅಂತ ಒಂದು ಸೆಷನ್ಸ್ ಮಾಡಿದೀವಿ. ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸ್ ಇಂದ ನೋಡಿದಕ್ಕೆ. ಖಂಡಿತ ಹೆಚ್ಚಿನ ಒಂದು ವಿಚಾರಗಳನ್ನ ರಮೇಶ್ ಸರ್ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀನಿ. ಸರ್, ಇನ್ನೂ ವಿಚಾರ ತಿಳಿಸ್ಕೊಡಿ. ನಿಮ್ಮ ಮಕ್ಕಳನ್ನ ಖಂಡಿತ PUCಗೆ ನೀವೇನಾದ್ರೂ ಸೇರಿಸಿ, ಈಗ ಸೇರಿಸಿದೀರಾ ಅಂತಂದ್ರೂ ಕೂಡ ಫಸ್ಟ್ PUನೇ ಇರಲಿ, ಸೆಕೆಂಡ್ PUನೇ ಇರಲಿ,
ಇಲ್ಲಿಗೆ ಖಂಡಿತ ಈ ಒಂದು ನೀಟ್ IIT ಅಕಾಡೆಮಿಗೆ ಖಂಡಿತ ಸೇರಿಸಿ. ಇದು ನನ್ನ ಪರ್ಸನಲ್ ರಿಕ್ವೆಸ್ಟ್. ಈ ಒಂದು ಇದನ್ನ ಅವರು ಪ್ರಚಾರ ಬಯಸಿಲ್ಲ, ಬಟ್ ನಾನು ಕಂಪಲ್ಸರಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಮಕ್ಕಳ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಒಂದು ಸಬ್ಜೆಕ್ಟ್ ಅನ್ನು ಅರ್ಥ ಮಾಡಿಸೋದು ಒಂದು ಉದ್ದೇಶಕ್ಕೋಸ್ಕರ ಬನ್ನಿ, ಸೇರಿಸಿ. ಸಾಕಷ್ಟು ವಿಚಾರಗಳನ್ನ ಸರ್ ಜೊತೆ ನೀವು ಡಿಸ್ಕಸ್ ಮಾಡಿ, ಕೆಳಗಡೆ ಕೊಟ್ಟಿದ್ದೀನಿ ನಂಬರ್, ನೀವು ಕಾಲ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನವಿ ಟೈಮ್ಸ್ ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೀವು ಬಂದಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಜೈ ಹಿಂದ್, ನಮಸ್ಕಾರ. ಥ್ಯಾಂಕ್ ಯು.